ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಸಂಕ್ಷಿಪ್ತ ಪರಿಚಯವನ್ನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋವನ್ನು ಮುಂದುವರಿಸೋಣ ಬನ್ನಿ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ 2025 2025ರ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಗುರುವಾರ ಮೇ 1, 2025ರಂದು ವಿಶ್ವಾದ್ಯಂತ ಆಚರಿಸಲಾಗುತ್ತಿದೆ. 5 ಜಾಗತಿಕ ಕಾರ್ಯಪಡೆಯ ಪ್ರಯತ್ನಗಳು, ತ್ಯಾಗಗಳು ಮತ್ತು ಸಾಧನೆಗಳನ್ನು ಗುರುತಿಸಲು ಮೀಸಲಾಗಿರುವ ಈ ದಿನವು ಇಂದು ಕಾರ್ಮಿಕರು ಅನುಭವಿಸುವ ಹಕ್ಕುಗಳು ಮತ್ತು ರಕ್ಷಣೆಗಳನ್ನು ರೂಪಿಸಿದ ಐತಿಹಾಸಿಕ ಹೋರಾಟಗಳ ಪ್ರಬಲ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. 80ಕ್ಕೂ ಹೆಚ್ಚು ದೇಶಗಳಲ್ಲಿ ಸಾಮಾಜಿಕ ರಜಾದಿನವಾಗಿ ಆಚರಿಸಲಾಗುವ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ 2025ನ್ನು ಕಾರ್ಮಿಕರ ಹಕ್ಕುಗಳು, ನ್ಯಾಯಯುತ ಕೆಲಸದ ಪದ್ಧತಿಗಳು ಮತ್ತು ಸಾಮಾಜಿಕ ನ್ಯಾಯವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ವಿಚಾರ ಸಂಕಿರಣಗಳು, ಜಾಗೃತಿ ಅಭಿಯಾನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಆಚರಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ಥೀಮ್ 2025ರ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಥೀಮನ್ನು ಅಧಿಕೃತವಾಗಿ ಘೋಷಿಸಲಾಗಿಲ್ಲ. ಪ್ರತಿ ವರ್ಷ ಈ ಥೀಮ್ ಡಿಜಿಟಲ್ ಉದ್ಯೋಗ, ಕಾರ್ಮಿಕರ ಸುರಕ್ಷತೆ, ಸಾಮಾಜಿಕ ರಕ್ಷಣೆ ಮತ್ತು ಸಮಾನತೆಯಂಥ ನಿರಂತರ ಕಾರ್ಮಿಕ ಸಮಸ್ಯೆಗಳನ್ನು ಪ್ರತಿಬಿಂಬಿಸುತ್ತದೆ. ಒಮ್ಮೆ ಬಿಡುಗಡೆಯಾದ ನಂತರ 2025ರ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ಥೀಮ್ ವಿಶ್ವಾದ್ಯಂತ ಅಭಿಯಾನಗಳು, ವಿಚಾರ ಸಂಕಿರಣಗಳು ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಸ್ಫೂರ್ತಿ ನೀಡುತ್ತದೆ. ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಸ್ಥೆ ILO ಸಾಮಾನ್ಯವಾಗಿ ಕೆಲಸದ ಪ್ರಪಂಚದೊಳಗಿನ ಸವಾಲುಗಳು ಮತ್ತು ಅವಕಾಶಗಳನ್ನು ಎತ್ತಿ ತೋರಿಸುವ ಥೀಮನ್ನು ಸೂಚಿಸುತ್ತದೆ. ಈಗ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವುದು ಈ ದಿನವು ಇನ್ನೂ ಏಕೆ ಪ್ರಸ್ತುತವಾಗಿದೆ ಎಂಬುದನ್ನು ತಿಳಿದುಕೊಳ್ಳಲು ಮುಖ್ಯವಾಗಿದೆ. ಇದು ಉತ್ತಮ ಕೆಲಸದ ಪರಿಸ್ಥಿತಿಗಳು ಮತ್ತು ಕಾರ್ಮಿಕರ ಹಕ್ಕುಗಳಿಗಾಗಿ ನಡೆದ ಐತಿಹಾಸಿಕ ಹೋರಾಟಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಇತಿಹಾಸವು ಯುನೈಟೆಡ್ ಸ್ಟೇಟ್ಸ್ನಲ್ಲಿನ ಕಾರ್ಮಿಕರ ಚಳುವಳಿಯಲ್ಲಿ ಬೇರೂರಿದೆ. ಮೇ 1, 1886ರಂದು 8 ಗಂಟೆಗಳ ಕೆಲಸದ ದಿನವನ್ನು ಒತ್ತಾಯಿಸಿ ಸಾವಿರಾರು ಕಾರ್ಮಿಕರು ರಾಷ್ಟ್ರವ್ಯಾಪಿ ಮುಷ್ಕರವನ್ನು ಪ್ರಾರಂಭಿಸಿದರು. ಚಿಕಾಗೋದ ಹೆಮಾಕೆಟ್ ಚೌಕ್ನಲ್ಲಿ ನಡೆದ ಪ್ರತಿಭಟನೆಯು ಹಿಂಸಾತ್ಮಕವಾಗಿ ಮಾರ್ಪಟ್ಟಿತು. ಇದು ಸಾವುಗಳಿಗೆ ಮತ್ತು ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ವ್ಯಾಪಕ ಗಮನ ಸೆಳೆಯಲು ಕಾರಣವಾಯಿತು. 1889ರಲ್ಲಿ ಎರಡನೇ ಅಂತಾರಾಷ್ಟ್ರೀಯ ಸಂಸ್ಥೆಯು ಈ ಕಾರ್ಮಿಕರ ತ್ಯಾಗಗಳನ್ನು ಗೌರವಿಸಲು ಮೇ 1ನ್ನು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವೆಂದು ಘೋಷಿಸಿತು. ಭಾರತದಲ್ಲಿ ಕಾರ್ಮಿಕರ ದಿನವನ್ನು ಮೊದಲ ಬಾರಿಗೆ 1923ರಲ್ಲಿ ಚೈನಾದಲ್ಲಿ ಕಾಮ್ರೇಡ್ ಸಿಂಗಾರವೆಲ್ಲುವ ಚೆಟ್ಟಿಯಾರ್ ನೇತೃತ್ವದಲ್ಲಿ ಆಚರಿಸಲಾಯಿತು. ಈ ದಿನವು ಕಾರ್ಮಿಕರ ಹೋರಾಟಗಳನ್ನು ಸಂಕೇತಿಸುವುದಲ್ಲದೆ ವಿಶ್ವಾದ್ಯಂತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಏಕತೆ ಮತ್ತು ಸಾಮಾಜಿಕ ಕ್ರಿಯೆಯ ಮನೋಭಾವವನ್ನು ಪ್ರತಿನಿಧಿಸುತ್ತದೆ. ಈಗ ಭಾರತದಲ್ಲಿ ಕಾರ್ಮಿಕರ ಕಾನೂನುಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದಲ್ಲಿನ ಕಾರ್ಮಿಕರ ಕಾನೂನುಗಳು ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಸುರಕ್ಷಿತ, ನ್ಯಾಯಯುತ ಕೆಲಸದ ಸ್ಥಳಗಳನ್ನು ಉತ್ತೇಜಿಸಲು ಅಡಿಪಾಯವನ್ನು ರೂಪಿಸುತ್ತದೆ. ಈ ವಿಭಾಗವು ಕಾರ್ಮಿಕ ಕಾನೂನುಗಳ ವಿಕಸನ ಮತ್ತು ಪ್ರಸ್ತುತ ರಚನೆಯನ್ನು ಒಳಗೊಂಡಿದೆ.
ಭಾರತದಲ್ಲಿ ಕಾರ್ಮಿಕ ಕಾನೂನುಗಳು ಆರ್ಥಿಕ ಬದಲಾವಣೆಗಳು ಮತ್ತು ಕಾರ್ಯಪಡೆಯ ವೈವಿಧ್ಯತೆಗೆ ಹೊಂದಿಕೊಳ್ಳಲು ಗಣನೀಯವಾಗಿ ವಿಕಸನಗೊಂಡಿವೆ. ಭಾರತೀಯ ಸಂವಿಧಾನವು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಮೂಲಕ ಕಾರ್ಮಿಕ ಹಕ್ಕುಗಳನ್ನು ಬೆಂಬಲಿಸುತ್ತದೆ. ಪ್ರಮುಖ ಕಾರ್ಮಿಕ ಸುಧಾರಣೆಗಳು ಅಸ್ತಿತ್ವದಲ್ಲಿರುವ 29 ಕಾನೂನುಗಳನ್ನು 4 ಹೊಸ ಸಂಹಿತೆಗಳಾಗಿ ಏಕೀಕರಿಸಿವೆ. ಅವುಗಳು ಯಾವಂತ ನೋಡೋಣ ಬನ್ನಿ. ವೇತನ ಸಂಹಿತೆ 2019, ಸಾಮಾಜಿಕ ಭದ್ರತೆಯ ಸಂಹಿತೆ 2020, ಕೈಗಾರಿಕಾ ಸಂಬಂಧ ಸಂಹಿತೆ 2020, ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ 2020. ಈ ಸಂಹಿತೆಗಳು ವೇತನ, ಕೆಲಸದ ಸಮಯ, ಸುರಕ್ಷಾ ಮಾನದಂಡಗಳು, ಕೈಗಾರಿಕಾ ಸಂಬಂಧಗಳು ಮತ್ತು ಭವಿಷ್ಯ ನಿಧಿ (ಪಿಎಫ್) ಮತ್ತು ಉದ್ಯೋಗ ರಾಜ್ಯ ವಿಮೆ (ಇಎಸ್ಐ) ನಂತಹ ಪ್ರಯೋಜನಗಳನ್ನು ನಿಯಂತ್ರಿಸುತ್ತವೆ. ಕಾರ್ಮಿಕ ಹಕ್ಕುಗಳನ್ನು ರಕ್ಷಿಸಲು ಈ ಸುಧಾರಣೆಗಳನ್ನು ಅನುಷ್ಠಾನಗೊಳಿಸುವಲ್ಲಿನ ಪ್ರಗತಿ ಮತ್ತು ಅಂತರವನ್ನು ಪ್ರತಿಬಿಂಬಿಸಲು 2025ರ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವು ಸೂಕ್ತ ಸಮಯವಾಗಿದೆ. ಭಾರತದಲ್ಲಿ ಕಾರ್ಮಿಕರ ಹಕ್ಕುಗಳು ಯಾವ ರೀತಿ ಅವೆ ಅಂತಂದು ನೋಡೋಣ. ಭಾರತದಲ್ಲಿ ಕಾರ್ಮಿಕರ ಹಕ್ಕುಗಳು. ಭಾರತದಲ್ಲಿ ಕಾರ್ಮಿಕರ ಹಕ್ಕುಗಳು ಪ್ರತಿಯೊಬ್ಬ ಕೆಲಸಗಾರನ ಘನತೆ, ಸಮಾನತೆ ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿವೆ. ಭಾರತದಲ್ಲಿ ಕಾರ್ಮಿಕ ಹಕ್ಕುಗಳನ್ನು ಸಂವಿಧಾನಿಕ ಲೇಖನಗಳು ಮತ್ತು ಕಾರ್ಮಿಕ ಶಾಸನದ ಮೂಲಕ ಖಾತರಿಪಡಿಸಲಾಗಿದೆ. ಪ್ರಮುಖ ಸಾಂವಿಧಾನಿಕ ನಿಬಂಧನೆಗಳು ಇಲ್ಲಿ ಸೇರಿವೆ ನೋಡೋಣ ಬನ್ನಿ. ವಿಧಿ 23 ಮತ್ತು 24 ಬಲವಂತದ ದುಡಿಮೆ ಮತ್ತು ಬಾಲ ಕಾರ್ಮಿಕರ ಪದ್ಧತಿಯನ್ನು ನಿಷೇಧಿಸಿದೆ. ವಿಧಿ 39 ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಉತ್ತೇಜಿಸುತ್ತದೆ. ವಿಧಿ 41 ಮತ್ತು 43 ಘನತೆಯನ್ನು ಖಾತ್ರಿಪಡಿಸುವ ಕೆಲಸ ಮಾಡುವ ಹಕ್ಕು ಮತ್ತು ಜೀವನದ ವೇತನವನ್ನು ವಿಧಿ 41, 43 ತಿಳಿಸುತ್ತದೆ. ಭಾರತದಲ್ಲಿನ ಪ್ರಮುಖ ಕಾರ್ಮಿಕರ ಹಕ್ಕುಗಳನ್ನು ನೋಡೋಣ. ನ್ಯಾಯಯುತ ಮತ್ತು ಸಕಾಲಿಕ ವೇತನ ಪಡೆಯುವ ಹಕ್ಕು, ಸುರಕ್ಷಿತ ಮತ್ತು ಆರೋಗ್ಯಕರ ಕೆಲಸದ ಸ್ಥಳಗಳ ಹಕ್ಕು, ಕಾರ್ಮಿಕ ಸಂಘಗಳನ್ನು ರಕ್ಷಿಸುವ ಮತ್ತು ಸೇರಿಸುವ ಹಕ್ಕು, ಸಾಮಾಜಿಕ ಭದ್ರತಾ ಸೌಲಭ್ಯಗಳ ಹಕ್ಕು, ಕೆಲಸದ ಸ್ಥಳಗಳಲ್ಲಿ ತಾರತಮ್ಯ ಮಾಡದಿರುವ ಹಕ್ಕು ಇವು ಭಾರತದಲ್ಲಿರುವ ಕಾರ್ಮಿಕರ ಹಕ್ಕುಗಳಾಗಿವೆ. ಆದಾಗ್ಯೂ ಭಾರತದ ಸುಮಾರು 90% ಉದ್ಯೋಗಿಗಳು ಅನೌಪಚಾರಿಕ ವಲಯದಲ್ಲಿದ್ದಾರೆ. ಅಲ್ಲಿ ಈ ಹಕ್ಕುಗಳ ಪ್ರವೇಶ ಸೀಮಿತವಾಗಿದೆ. ಶ್ರಮ ಪೋರ್ಟಲ್, ಪಿಎಂ ಶ್ರಮಯೋಗಿ ಮಾನ್ಧನ್ ಮತ್ತು ಎಂಜಿಎನ್ಆರ್-ಇಜಿಎ ಯಂತಹ ಸರ್ಕಾರಿ ಉಪಕ್ರಮಗಳು ಅಸಂಘಟಿತ ಕಾರ್ಮಿಕರಿಗೆ ರಕ್ಷಣೆಯನ್ನು ಖಾತರಿಪಡಿಸುವ ಮಹತ್ವದ ಹೆಜ್ಜೆಗಳಾಗಿವೆ. 2025ರ ಕಾರ್ಮಿಕ ದಿನದ ಮಹತ್ವವನ್ನು ನೋಡೋಣ. 2025ರ ಕಾರ್ಮಿಕರ ದಿನವು ಕಾರ್ಮಿಕರ ಹೋರಾಟಗಳು, ಸಾಧನೆಗಳು ಮತ್ತು ನಡೆಯುತ್ತಿರುವ ಸವಾಲುಗಳನ್ನು ಸಂಕೇತಿಸುತ್ತದೆ. 2025ರ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ಮಹತ್ವವನ್ನು ಈ ಕೆಳಗಿನ ಅಂಶಗಳ ಮೂಲಕ ಅರ್ಥಮಾಡಿಕೊಳ್ಳಬಹುದು. ಕಾರ್ಮಿಕರ ಹಕ್ಕುಗಳ ಗುರುತಿಸುವಿಕೆ, ಯೋಗ್ಯ ವೇತನ, ಉದ್ಯೋಗ ಭದ್ರತೆ ಮತ್ತು ಮಾನವೀಯ ಕೆಲಸದ ಪರಿಸ್ಥಿತಿಗಳ ಅಗತ್ಯವನ್ನು ಪುನರುಚ್ಚರಿಸುತ್ತದೆ. ಸಾಧನೆಗಳ ಆಚರಣೆ, ಸುರಕ್ಷಿತ ಕೆಲಸದ ಸ್ಥಳಗಳು, ಕಡಿಮೆ ಕೆಲಸದ ಸಮಯ ಮತ್ತು ಸಾಮಾಜಿಕ ರಕ್ಷಣೆಗಳಂತಹ ವಿಜಯಗಳನ್ನು ಎತ್ತಿ ತೋರಿಸುತ್ತದೆ. ಜಾಗತಿಕ ಒಗ್ಗಟ್ಟು, ನ್ಯಾಯ ಮತ್ತು ಸಮಾನತೆಗಾಗಿ ಹೋರಾಟದಲ್ಲಿ ವಿಶ್ವಾದ್ಯಂತ ಕಾರ್ಮಿಕರಲ್ಲಿ ಐಕ್ಯತೆಯನ್ನು ಉತ್ತೇಜಿಸುತ್ತದೆ.
ಆಧುನಿಕ ಸವಾಲುಗಳ ಅರಿವು, ಯಾಂತ್ರೀಕೃತಗೊಳಿಸುವಿಕೆಗಾಗಿ ಆರ್ಥಿಕತೆ, ದುರಸ್ತಿ ಕೆಲಸ ಮತ್ತು ಹವಾಮಾನ ಸಂಬಂಧಿತ ಕಾರ್ಮಿಕರ ರೂಪಾಂತರಗಳಂತಹ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಸಾಮಾಜಿಕ ನ್ಯಾಯಕ್ಕಾಗಿ ವಕಾಲತ್ತು, ಎಲ್ಲರನ್ನ ಒಳಗೊಂಡ ಆರ್ಥಿಕ ಬೆಳವಣಿಗೆ, ಯೋಗ್ಯ ಕೆಲಸದ ಅವಕಾಶಗಳು ಮತ್ತು ನ್ಯಾಯಯುತ ಕಾರ್ಮಿಕ ಪದ್ಧತಿಗೆ ಒತ್ತು ನೀಡುತ್ತದೆ. ಭಾರತದಲ್ಲಿ ಮೆರವಣಿಗೆಗಳು, ಟ್ರೇಡ್ ಯೂನಿಯನ್ ನಾಯಕರ ಭಾಷಣಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು 2025ರ ಕಾರ್ಮಿಕ ದಿನಾಚರಣೆಯನ್ನು ಗುರುತಿಸುತ್ತವೆ. ಕಾರ್ಮಿಕರ ಕಲ್ಯಾಣ ಮತ್ತು ಕಾರ್ಮಿಕರ ಕಾನೂನುಗಳ ಬಲವಾದ ಅನುಷ್ಠಾನದ ಅಗತ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುತ್ತವೆ. ಈಗ ತೀರ್ಮಾನದ ಬಗ್ಗೆ ನೋಡೋಣ. 2025ರ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವು ಕೇವಲ ಐತಿಹಾಸಿಕ ಸ್ಮರಣೆಯಲ್ಲ, ಬದಲಾಗಿ ಸಮಕಾಲೀನ ಕ್ರಿಯೆಗೆ ಕರೆಯಾಗಿದೆ. ಇದು ಸಮಾಜಗಳು ಕಾರ್ಮಿಕರ ಘನತೆಯನ್ನು ಗೌರವಿಸಲು, ಕಾರ್ಮಿಕರ ಹಕ್ಕುಗಳು ಮತ್ತು ಕೊಡುಗೆಗಳನ್ನು ಗುರುತಿಸಲು ಮತ್ತು ಅಭಿವೃದ್ಧಿಯು ಎಲ್ಲರಿಗೂ ಸಮಾನವಾಗಿ ಪ್ರಯೋಜನವನ್ನು ನೀಡುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ. ನಾವು ಡಿಜಿಟಲ್ ರೂಪಾಂತರ ಮತ್ತು ತ್ವರಿತ ಆರ್ಥಿಕ ಬದಲಾವಣೆಯ ಯುಗದತ್ತ ಸಾಗುತ್ತಿರುವಾಗ, ಭಾರತ ಮತ್ತು ಪ್ರಪಂಚದಾದ್ಯಂತ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವುದು ಎಂದಿಗಿಂತಲೂ ಹೆಚ್ಚು ನಿರ್ಣಾಯಕವಾಗುತ್ತಿದೆ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಯವರೆಗೆ ನನಗೆ ತಿಳಿದಿರುವ ಹಾಗೆ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಮೇ 1, 2025ರ ಸಂಕ್ಷಿಪ್ತ ಪರಿಚಯವಾಗಿರ್ತಕ್ಕಂಥ ಇತಿಹಾಸ, ಮಹತ್ವ, ತೀರ್ಮಾನ, ಪ್ರತಿಯೊಂದು ಥೀಮ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.